ಸರ್ಕಾರಕ್ಕೆ ಎಲ್ಲ ಜನಪ್ರತಿನಿಧಿಗಳು ರೈತರ ಬಗ್ಗೆ ನಿಷ್ಕಾಳಜಿ ತೋರಿಸುವುದಕ್ಕೆ ಹಾಕ್ರಿ ಹಾಕ್ರಿ ನಿಮ್ಮ ಬಿಲ್ ಬೇಡಿಕೆ ಅದು ಹಾಕ್ರಿ ಬೇಕೇ ಬೇಕು ಬಿಲ್. ಕಬ್ಬಿನ ಬೆಲೆಯನ್ನ ಕೊಡದೇ ಇದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಮಾತೇಶನ ಕಮತ ಅವರಿಗೆ, ಕಬ್ಬಿನ ಬಿಲ್ಲನ್ನು ಕೊಡದಂತ ಫ್ಯಾಕ್ಟರಿ ಮಾಲೀಕರಿಗೆ, ಕಬ್ಬಿನ ಬಿಲ್ಲನ್ನು ಕೊಡದಂತ ಮಾಲೀಕರಿಗೆ, ಭಾರತೀಯ ಕೃಷಿಕ ಸಮಾಜಕ್ಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ, ವಂದೇ ಮಾತರಂ, ಜೈ ಜವಾನ್. ಬೇಕೇ ಬೇಕು ಕಬ್ಬಿನ ಬಿಲ್ ಬೇಕಂತ ಸರ್ಕಾರಕ್ಕೆ ರೈತರಿಗೆ ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಭಾರತೀಯ ಕೃಷಿ ಸಮಾಜಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಜೈ ಜವಾನ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ, ವಂದೇ ಮಾತರಂ. ರೈತರಿಗೆ ಮೋಸ ಮಾಡುತ್ತಿರುವ ಫ್ಯಾಕ್ಟರಿ ಮಾಲಕರಿಗೆ, ರೈತರಿಗೆ ಮೋಸ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಈ ಸರ್ಕಾರಕ್ಕೆ ಯಾವುದೇ ರೀತಿ ರೈತರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅವರು ಆಲಿಸಿದ ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಕೃಷಿಕ ಸಮಾಜಕ್ಕೆ, ಭಾರತೀಯ ಕೃಷಿಕ ಸಮಾಜ ಸಂಘಟನೆಗೆ, ಭಾರತೀಯ ಕೃಷಿಕ ಸಮಾಜ ಸಂಘಟನೆಗೆ. ರಾಜ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಈಗ ಸುಮಾರು ಕಬ್ಬಿನ ಬಾಕಿ ಇನ್ನೂ 4 ತಿಂಗಳಾದರೂ ಕೂಡ 3,700 ಕೋಟಿಯಷ್ಟು ರೈತರಿಗೆ ಕೊಡಬೇಕಾದಂಥ ಬಾಕಿ ಉಳಿದಿದೆ. ತಾವು ಸುಮಾರು ಸರಿ ಎಲ್ಲ ಫ್ಯಾಕ್ಟ್ರಿಗಳಿಗೂ ಕೂಡ ಹೋದರೂ ಕೂಡ ಇವತ್ತು ಇನ್ನೂ ಮಟ್ಟ ರೈತರಿಗೆ ಬಿಲ್ ಕೊಡುವಂಥ ವ್ಯವಸ್ಥೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಕಬ್ಬು ತುಳಿಯೋಕೆ ಖರ್ಚು ಎಷ್ಟು ಬರ್ತೈತಿ, ಹಾಕೋಕೆ ಎಷ್ಟು ಬರ್ತೈತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ಈಗ ಕಬ್ಬು ಇದ್ದಂಥದ್ದು 40% ಇದ್ದರೆ ಇವತ್ತು ಈ ವರ್ಷ ಮತ್ತೆ 20% ಹೆಚ್ಚಾಗಿದೆ ಸರ್. ಸಾಕಷ್ಟು ಖರ್ಚು, ಒಂದು ಕಬ್ಬು 1 ಎಕರೆ ತುಳಿಯೋಕೆ 7,000 to 8,000 ಗೊಬ್ಬರ, ಅನೇಕ ಖರ್ಚುಗಳಿಗೆ ಮಳೆ ಆಗ್ತಾಯಿದೆ, ಗೊಬ್ಬರ ಹಾಕಬೇಕು, ಮಕ್ಕಳ ಮದುವೆಗಳಿದ್ದಾವೆ, ಎಜುಕೇಷನ್ ಪರ್ಪಸ್ ಸಾಕಷ್ಟು ತೊಂದರೆಯನ್ನು ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ. ಯಾವುದನ್ನು ಕೂಡ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಶುಗರ್ ಕೇನ್ ಕಮಿಷನರ್ ಆಗಿರ್ಬೋದು, ಸಕ್ಕರೆ ಸಚಿವರಾಗಿರ್ಬೋದು, ಯಾರು ಕೂಡ ಏನು ಕಿವಿ ಕೇಳದ ರೀತಿಯಲ್ಲಿ ಕೂತಿದ್ದಾರೆ. ಎಲ್ಲ ಸಕ್ಕರೆಯನ್ನು ಕೂಡ ಮಾರಿದ್ದಾರೆ ಸರ್ ಫ್ಯಾಕ್ಟ್ರಿಯವರು. ಸುಮಾರು ಫ್ಯಾಕ್ಟ್ರಿಗೆ ನಾವು ಅಡ್ಡಾಡಿ ಬಂದಿದ್ದೇವೆ. ಸಕ್ಕರೆ ಮಾರ್ಕೊಂಡು ಸಾಲ ಹರ್ಕೊತಾ ಇದ್ದಾರೆ ಹೊರತಾಗಿ ಕಬ್ಬಿನ ಬಿಲ್ಲನ್ನು ಹಾಕ್ತಾ ಇಲ್ಲ. ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವು. ತಾವು ಇದೇ ರೀತಿ ಮುಂದುವರೆದ್ರೆ ಕಬ್ಬಿನ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕಾಗತ್ತೆ. ಯಾಕಂದರೆ ತಾವು ಅರ್ಥ ಮಾಡ್ಕೋಬೇಕು, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ರೈತರು ಸುಸೈಡ್ ಮಾಡ್ಕೊತ ಪರಿಸ್ಥಿತಿ ಬಂದಿದೆ. ತಾವು ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಶುಗರ್ ಕೇನ್ ಕಮಿಷನರ್ ಆಗಿರ್ಬೋದು, ಇಮಿಡಿಯೇಟಾಗಿ ಸಕ್ಕರೆ ಬಿಲ್ಲನ್ನು ಹಾಕಲಿ. 1 ವಾರ ಗಡುವನ್ನು ತೊಗೊಂಡಿದ್ದರು, 1 ವಾರ ಅಲ್ಲಿ 15 ದಿವಸ ಆದರೂ ಕೂಡ ಇನ್ನೂ ಹಾಕಿಲ್ಲ. ಇದೇ ರೀತಿ ಮುಂದುವರೆದರೆ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಿಂದ ರೈತರು ಬಂದು ಜಿಲ್ಲಾಧಿಕಾರಿಗಳ ಆಫೀಸು ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸನ್ನು ಬಂದ್ ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸುಮಾರು ಎಲ್ಲ ಫ್ಯಾಕ್ಟ್ರಿ ಉಳಿದಿದ್ದಾವೆ ಸರ್. ಒಂದು ಅರ್ಧ ಹಾಕಿದ್ದಾರೆ. ಈಗ ನಾವು ಒಂದು ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ತೇನೆ ನಿಮಗೆ. 2,18,000 ಕಬ್ಬು ನುಡಿಸಿದ್ದಾರೆ ಸರ್. ಅದರಲ್ಲಿ 1,06,000 ಟನ್ನಿಂದ ಹಾಕಿದ್ದಾರೆ. 1,12,000 ಟನ್ನಿಂದ ಬಾಕಿ ಇದೆ ಸರ್. ಸುಮಾರು 37 ಕೋಟಿ ಬಾಕಿ ಐತೆ ಸರ್. ಅದೊಂದೇ ಫ್ಯಾಕ್ಟ್ರಿ, ಒಂದು ಸಣ್ಣ ಫ್ಯಾಕ್ಟ್ರಿದು ಹೇಳತ್ತೇನೆ ನಾನು ನಿಮಗೆ. ಇದೇ ರೀತಿ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಸರ್ ಅರ್ಧಕ್ಕೆ ಹೆಚ್ಚು ಉಳಿದಿದ್ದಾವೆ ಸರ್ ಬಿಲ್. 3,700 ಕೋಟಿ ಬಾಕಿ ಐತೆ ಸರ್ ರಾಜ್ಯಾದ್ಯಂತ ಟೋಟಲ್. ನಾಳೆ ನಾಡ್ದು ಆಗ್ತಾವಂತಾರೆ ಸರ್. ಈ ಡಿ ಸಿ ಅವರಿಗೂ ಕೂಡ ಮನವಿ ಮಾಡಿದ್ರು ಕೂಡ ಇವರು ನಾನು ಹೇಳ್ತೇನೆ ಅಂತಾರೆ, ಕಮಿಷನರ್ ಮಾತಾಡಿದ್ರು ಅವರು ಹೇಳ್ತಾವಂತಾರೆ ಸರ್.
ಒಂದು ವಾರ ಗಡುವು ತೊಗೊಂಡಿರೋ ತಮಗಾದರೂ ಗೊತ್ತಿದ್ದದ್ದು ವಿಷಯ ಐತಿ. ಒಂದು ವಾರ ಅಲ್ಲ 15 ದಿವಸ ಆದರೂ 10 ದಿವಸ ಆಯ್ತು ಸರ್, ಇನ್ನೂ ಮಠ ಯಾರೂ ಹಾಕಿಲ್ಲ. ಮುಂದಿನ ನಡೆ ಅದ ಹೇಳ್ತಾ ಇದ್ದೇವಲ್ಲ ಸರ್, ತಾವು ಇದೇ ರೀತಿ ಮುಂದುವರೆದ್ರೆ ಉಗ್ರವಾದ ಹೋರಾಟವನ್ನು ನಾವು ಶುಗರ್ ಕೇನ್ ಕಮಿಷನರ್ ಆಫೀಸ್ಗೆ ಹಾಕಬೇಕಂತೇಳಿ ತಮ್ಮ ಮುಖಾಂತರ